ಕೇತಗಾನಹಳ್ಳಿ ಬಳಿ ಜಮೀನು ಒತ್ತುವರಿ ಆರೋಪಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಸರ್ಕಾರ ರಚನೆ ಮಾಡಿದಂತಹ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ಗೆ ಹೈಕೋರ್ಟ್ ಮಧ್ಯಂತರ ತಡೆಯನ್ನ ಒಡ್ಡಿದೆ. ನಡೆಸ್ತಾ ಇದ್ದಂತಹ ತನಿಖೆಗೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಮಧ್ಯಂತರ ತಡೆ ಒಡ್ಡುವುದರ ಮೂಲಕ ಮಾಜಿ ಮುಖ್ಯಮಂತ್ರಿ ಸದ್ಯ ಕೇಂದ್ರ ಸಚಿವರು ಆಗಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ರಿಲೀಫ್ ಸಿಗ್ತಾ ಇದೆ. ಎಸ್ಐಟಿ ರಚನೆಯನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಅರ್ಜಿ ಹಾಕೊಂಡಿದ್ರು ಕುಮಾರಸ್ವಾಮಿ ಅವರು. ಅಧಿಸೂಚನೆ ಇಲ್ಲದೆ ಎಸ್ಐಟಿ ರಚನೆ ಮಾಡೋದೇನಿದೆ ಅದು ಕಾನೂನು ಬಾಹಿರ ಅಂತೇಳಿ ಮನವಿ ಮಾಡಿಕೊಂಡಿದ್ರು. ಎಸ್ಐಟಿಯ ಕ್ರಮಗಳನ್ನ ಅನೂರ್ಜಿತ ಅಂತೇಳಿ ಘೋಷಿಸಲು ಮನವಿ ಮಾಡಿದ್ರು ಕುಮಾರಸ್ವಾಮಿ ಅವರು. ಮಧ್ಯಂತರ ತಡೆ ನೀಡಿ ನ್ಯಾಯಮೂರ್ತಿ ಇ.ಎಸ್. ಇಂದಿರೇಶ್ ಅವರು ಆದೇಶವನ್ನು ಹೊರಡಿಸಿದ್ದಾರೆ. ಜನವರಿ ತಿಂಗಳಲ್ಲಿ ಒತ್ತುವರಿ ಪತ್ತೆಗೆ ಎಸ್ಐಟಿ ರಚನೆ ಮಾಡಿತ್ತು ಸರ್ಕಾರ. 6 ಎಕರೆ ಒತ್ತುವರಿ ತೆರವುಗೊಳಿಸುವುದಕ್ಕೆ ನೋಟಿಸ್ ಅನ್ನ ನೀಡಿದ್ರು ತಹಶೀಲ್ದಾರ್. ಇದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಎಸ್ಐಟಿ ರಚನೆಯೇ ಅನೂರ್ಜಿತ ಅಂತೇಳಿ ಘೋಷಣೆ ಮಾಡಿ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಹೈಕೋರ್ಟ್ ಮೊರೆ ಹೋಗಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತೊಂದು ತೀರ್ಪು ಪ್ರಕಟ ಆಗಿದೆ. ಅಂದ್ರೆ ಎಸ್ಐಟಿ ರಚನೆಯನ್ನ ಪ್ರಶ್ನೆ ಮಾಡಿ ಏನ್ ಹೈಕೋರ್ಟ್ ಮೊರೆ ಹೋಗಿದ್ರಲ್ಲ ಎಚ್.ಡಿ. ಕುಮಾರಸ್ವಾಮಿ ಅವರು, ಅವ್ರ ಪರವಾಗಿನೇ ಇವತ್ತು ಆದೇಶ ಬಂದಿದೆ. ಅಂದ್ರೆ ಎಸ್ಐಟಿ ಅಧಿಕಾರಿಗಳು ಮಾಡ್ತಾ ಇದ್ದಂತ ತನಿಖೆಗೆ ಹೈಕೋರ್ಟ್ ತಡೆಯಾಜ್ಞೆಯನ್ನ ಹೊರಡಿಸಿದೆ. ಈ ಮೂಲಕ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಇದ್ದಂತ ಕೇತಗಾನಹಳ್ಳಿಯ ಜಮೀನು ಒತ್ತುವರಿಗೆ ಸಂಬಂಧಪಟ್ಟಂತೆ ಇದ್ದಂತ ತಲೆನೋವು ಏನಿದೆ ಅದು ಸ್ವಲ್ಪ ಕಡಿಮೆ ಆದಂತೆ ಕಾಣಿಸ್ತಾ ಇದೆ. ಮಾಜಿ ಸಿಎಂ ಹಾಗೂ ಕೇಂದ್ರ ಸಚಿವರು ಆಗಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಸ್ವಲ್ಪ ತಲೆನೋವು ಕಡಿಮೆ ಆದಂತಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಂತೋಷ್. ಇಲ್ಲಿವರೆಗೂ ಕೂಡ ಎಚ್.ಡಿ. ಕುಮಾರಸ್ವಾಮಿ ಅವರು ಇದನ್ನೇ ವಾದ ಮಾಡ್ತಾ ಇದ್ರು. ಇಷ್ಟು ಒಂದು 6 ಎಕರೆಗೋಸ್ಕರ ನಾನು ಒತ್ತುವರಿ ಮಾಡ್ಕೊಳ್ಳೋದಾಗ್ಲಿ, ಅಕ್ರಮವಾಗಿ ಜಮೀನ್ ಪಡ್ಕೊಳ್ಳೋದಾಗ್ಲಿ ಮಾಡ್ತೀನ ಅಂತ ವಾದಿಸ್ತಾನೆ ಇದ್ರು. ಕೊನೆಗೂ ಅವ್ರು ಹಾಕೊಂಡಿರುವಂತ ಅರ್ಜಿಗೆ ಸಂಬಂಧಪಟ್ಟಂತೆ ಅವ್ರ ಪರವಾಗಿನೇ ತೀರ್ಪು ಬಂದಿದೆ. ಏನ್ ಡೀಟೇಲ್ಸ್ ಇದೆ? ಏನು ಅವ್ರ ಪರವಾಗಿ ಅರ್ಜಿಗೆ ತೀರ್ಪು ಅಂತ ಹೇಳಿಕ್ ಬರಲ್ಲ. ಏನು ಬಿಡದಿಯ ಕೇತಗಾನಹಳ್ಳಿ ಬಳಿ ಸರ್ಕಾರ ಜಮೀನು ಒತ್ತುವರಿಯನ್ನು ಮಾಡ್ಕೊಂಡಿದ್ದಾರೆ 6 ಎಕರೆ ಅಂತ ಹೇಳಿ ಆರೋಪವನ್ನು ಮಾಡಲ್ಲ. ಅದನ್ನ 6 ಎಕರೆನ ತೆರವುಗೊಳಿಸಬೇಕು ಅಂತ ಹೇಳಿ ತಹಸೀಲ್ದಾರ್ ಕೂಡ ನೋಟಿಸ್ ಅನ್ನ ಮಾಡಿದ್ರು. ಅದ್ರ ಜೊತೆಗೆ ಸರ್ಕಾರ IAS ಅಧಿಕಾರಿ ಅಮ್ಲಾನ್ ಆದಿತ್ಯ ಬಿಸ್ವಾಸ್ ಅವರ ನೇತೃತ್ವದಲ್ಲಿ ಒಂದು ಎಸ್ಐಟಿಯನ್ನು ರಚನೆ ಮಾಡುತ್ತೆ. ಎಸ್ಐಟಿಯನ್ನು ರಚನೆಯನ್ನ ಮಾಡಿ ಜನವರಿ ತಿಂಗಳಲ್ಲಿ ರಚನೆ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಒಂದು ವರದಿಯನ್ನ ಸಲ್ಲಿಕೆಯನ್ನು ಮಾಡಬೇಕು. ಸರ್ಕಾರಿ ಜಮೀನು ಒತ್ತುವರಿ ಆಗಿದ್ರೆ ಅದನ್ನು ತೆರವು ಮಾಡಬೇಕು ಅಂತ ಹೇಳಿ ಆದೇಶವನ್ನ ಮಾಡುತ್ತೆ. ಅದರಂತೆ ಈಗಾಗಲೇ ಏನು ಎಸ್ಐಟಿ ರಚನೆ ಮಾಡಿ ಅದಕ್ಕೆ 6 ಎಕರೆಯನ್ನ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತ ಹಾಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಒತ್ತುವರಿಯನ್ನು ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಆರೋಪವನ್ನು ಮಾಡಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ತಹಸೀಲ್ದಾರ್ ನೋಟಿಸ್ ಅನ್ನ ಜಾರಿಯನ್ನ ಮಾಡಿದ್ರು. ಆದ್ರೆ ಇದಕ್ಕೆ ಪ್ರಶ್ನಿಸಿ ಅಂದ್ರೆ ಏನು ಈಗಾಗಲೇ ಸರ್ಕಾರ ಎಸ್ಐಟಿಯನ್ನ ರಚನೆ ಮಾಡಿದ್ರೆ ಎಸ್ಐಟಿ ರಚನೆ ಮಾಡಿರುವಂತದ್ದೇ ಊರ್ಜಿತ ಅಲ್ಲ ಅಂತ ಹೇಳಿ ಒಂದು ಅರ್ಜಿಯನ್ನ ಹಾಕೊಳ್ತಾರೆ. ಎಚ್.ಡಿ. ಕುಮಾರಸ್ವಾಮಿ ಅವರ ಪರವಾಗಿ ಉದಯ್ ಹಳ್ಳ ಮತ್ತು ಎವಿ ನಿಶಾಂತ್ ಏನಿದ್ದಾರೆ ಇವರು ವಾದವನ್ನ ಮಾಡಿ ಸರ್ಕಾರ ಯಾವುದೇ ಅಧಿಸೂಚನೆ ಇಲ್ಲದೆ ಕಾನೂನು ಬಾಹಿರವಾಗಿ ಎಸ್ಐಟಿಯನ್ನ ರಚನೆ ಮಾಡಿದ್ರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಏನಿದೆ ಇದಕ್ಕೆ ಯಾವುದೇ ರೀತಿಯ ಅಧಿಸೂಚನೆಯನ್ನ ಮಾಡೋದಿಲ್ಲ. ಅಧಿಸೂಚನೆ ಮಾಡದೆ ಇವರಿಗೆ ಯಾರು ಬೇಕೋ ಅವ್ರನ್ನ ಇಟ್ಕೊಂಡು ಇವರು ಎಸ್ಐಟಿಯನ್ನ ರಚನೆಯನ್ನ ಫಾರ್ಮ್ ಅನ್ನ ಮಾಡುವಂತದ್ದು. ಹೀಗಾಗಿ ಇದು ಈ ಎಸ್ಐಟಿ ಏನಿದೆ ಎಸ್ಐಟಿ ರಚನೆಯೇ ಎಸ್ಐಟಿಯೇ ಊರ್ಜಿತ ಅಲ್ಲ. ಹೀಗಾಗಿ ಅವ್ರು ಕೊಟ್ಟಿರುವಂತ ವರದಿ ಇರ್ಬೋದು ಮತ್ತು ಅವರ ತನಿಖಾ ಮಾಡಿ ಸಲ್ಲಿಕೆ ಮಾಡುವಂತ ವರದಿ ಏನಿದೆ ಅದು ಕೂಡ ಊರ್ಜಿತ ಅಲ್ಲ. ಹೀಗಾಗಿ ಅವರ ಇದಕ್ಕೆ ಮಧ್ಯಂತರ ತಡೆಯನ್ನ ನೀಡಬೇಕು ಅಂತೇಳಿ ಒಂದು ಮನವಿಯನ್ನ ಮಾಡ್ಕೊಂಡಿದ್ರು. ಮತ್ತು ಅದ್ರ ಜೊತೆಗೆ ಇಡೀ ಎಸ್ಐಟಿ ಏನು ವರದಿಯನ್ನು ಕೊಟ್ಟಿದೆ ಇದನ್ನ ವಜಾ ಮಾಡಬೇಕು ಅಂತ ಹೇಳಿ ಕೂಡ ಅವರ ಪರವಾಗಿ ಒಂದು ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿದ್ರು. ಸೊ ಅದನ್ನ ಇದೀಗ ಮಧ್ಯಂತರ ತಡೆ ನೀಡಿರುವಂತದ್ದು ನ್ಯಾಯಮೂರ್ತಿಗಳಾದ ಇ.ಎಸ್. ಇಂದಿರೇಶ್ ಅವರು ಒಂದು ಆದೇಶವನ್ನು ಹೊರಡಿಸಿರುವಂತದ್ದು. ಸದ್ಯ ಎಸ್ಐಟಿ ಅವರು ಏನು ಕೊಟ್ಟಿದ್ದಾರೆ ಅದನ್ನ ಎಸ್ಐಟಿ ರಚನೆ ಮಾಡಿರುವಂತದ್ದು ಕಾನೂನು ಬಾಹಿರವಾಗಿದೆ ಅನ್ನೋ ರೀತಿಯಲ್ಲಿ ಅದಕ್ಕೆ ಮಧ್ಯಂತರ ತಡೆ ಸಿಕ್ಕಿದೆ. ಹೀಗಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಈ ಪ್ರಕರಣದಲ್ಲಿ ಒಂದು ಹಂತಕ್ಕೆ ಬಿಗ್ ರಿಲೀಫ್ ಅನ್ನು ಸಿಕ್ಕಿರುವಂತದ್ದು. ಇದನ್ನ ಸರ್ಕಾರ ಯಾವ ರೀತಿಯಾಗಿ ಫೇಸ್ ಮಾಡುತ್ತೆ, ಇಲ್ಲ ಕೋರ್ಟ್ಗೆ ಅಧಿಸೂಚನೆ ಮುಖಾಂತರ ಎಸ್ಐಟಿಯನ್ನ ರಚನೆಯನ್ನ ಮಾಡಲಾಗಿದೆ, ಅದು ಯಾವ ರೀತಿಯಾಗಿ ಎಸ್ಐಟಿಯನ್ನ ರಚನೆ ಮಾಡಲಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ನ್ಯಾಯಾಲಯಕ್ಕೆ ಮನವರಿಕೆಯನ್ನು ಮಾಡಿಕೊಡ್ತಾರ, ಇಲ್ಲ ಹೈಕೋರ್ಟ್ ಏನೀಗಾಗ್ಲೇ ಮಧ್ಯಂತರ